ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಇವಾಗ ಧರ್ಮಸ್ಥಳಕ್ಕೆ ಹೊರಡೋಣ ಅಂತೇಳಿ ಬಸ್ ಹತ್ತೋಣ ಅಂತ ಹೇಳಿ ನಿಂತಿದ್ದೀವಿ. ಅವಾಗ ಈ ಸನ್ಸೆಟ್ ಕಾಣಿಸ್ತು, ವ್ಯೂ ಮಾತ್ರ ಸಖತ್ತಾಗಿತ್ತು. ಅಲ್ಲಿ ಬಸ್ ಹತ್ತೋದಕ್ಕೆ ಸುಮಾರು ಒಂದು 15 ಇಲ್ಲ 20 ಮಿನಿಟ್ಸ್ ಆಯಿತು ಅನ್ಸುತ್ತೆ. ಬಸ್ಸು ಬೇಗನೆ ಬಂತು, ಜಾಸ್ತಿ ಇವತ್ತು ವೆಯ್ಟ್ ಮಾಡಲಿಲ್ಲ. ರೋಡ್ ಮಾತ್ರ ತುಂಬ ಡಿಫಿಕಲ್ಟ್ ಆಗಿತ್ತು. ಈ ರೋಡ್ ಚೆನ್ನಾಗಿದೆ, ಇವಾಗ ತೋರಿಸ್ತಿರೋ ರೋಡು. ಇದರಿಂದ ಇನ್ನೂ ಮುಂದಕ್ಕೆ ಸ್ವಲ್ಪ ಚೆನ್ನಾಗಿರಲಿಲ್ಲ, ಬಟ್ ಹೆವಿ ಗಾರ್ಡ್ ಸೆಕ್ಷನ್ನು. ಅದಲ್ದಲ್ಲೇ ಬಸ್ಸು ಕೂಡ ತುಂಬ ರಶ್ ಇತ್ತು, ಹಂಗಾಗಿ ಬರೋದು ಲೇಟ್ ಆಯಿತು. ಫೈನಲ್ ಆಗಿ ನಾವು ಧರ್ಮಸ್ಥಳಕ್ಕೆ ಬಂದಾಗ 8:20 ಆಗಿತ್ತು ಟೈಮು. ಬಸ್ ಇಳಿದ ತಕ್ಷಣ ಬಂದು ನಾವು ಮಾಡಿದ ಫಸ್ಟ್ ಕೆಲಸ ರೂಮ್ ನೋಡಿದ್ದು. ರೂಮ್ ಕೇಳಿದ್ವಿ, ರೂಮ್ ಎಲ್ಲ ಫಿಲ್ ಆಗಿದೆ ಇಲ್ಲ ಅಂತ ಹೇಳಿದ್ರು. ಸರಿ ಏನು ಮಾಡೋಣ ಅಂತ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಏನು ಬೇಕವಾ? ಓಯ್ ಬಂಗಾರ ಏನು ಬೇಕು? ಆಟ ಸಾಮಾನು ಬೇಕಾ? ಹಾಂ, ಮನೇಲಿರೋದು ಏನು ಮಾಡೋಣ? ಮನೇಲಿರೋ ಏನು ಮಾಡೋಣ? ಎಷ್ಟು ಬಿಡೋಣ? ಸುಡ್ಡಿ ಸರಿ ಆಯಿತು, ರೂಮ್ ಆಮೇಲೆ ಹುಡ್ಕೋಣ ಅಂತ ಹೇಳ್ಬಿಟ್ಟು ಲಗೇಜ್ ಎಲ್ಲ ಅಲ್ಲೇ ಇಟ್ಟು ಫ್ರೀ ಕೌಂಟರಿಗೆ ಕೊಟ್ಟು ಅಲ್ಲಿಂದ ಊಟ ಮಾಡೋಣ ಅಂತೇಳಿ ಬಂದಿದ್ವಿ. ಯಾಕಂದರೆ ಮತ್ತು ಇವಾಗ ಊಟಕ್ಕೂ ಲೇಟ್ ಆಗಿಬಿಟ್ರೆ ಮತ್ತು ಊಟನೂ ಸಿಗಲ್ಲ ಅಂತೇಳಿ ಫಸ್ಟು ಹೋಗಿ ಪ್ರಸಾದ ತಿನ್ಕೊಬರೋಣ ಅಂತ ಹೊರಟ್ವಿ. ಊಟ ಮಾಡ್ಕೊಬಂದು ನಾವು ದೇವಸ್ಥಾನದ ಹತ್ರನೇ ವೆಯ್ಟ್ ಮಾಡ್ತಿದ್ದೋ. ಯಾಕಂದರೆ ನಮ್ಮ ಅಣ್ಣವ್ರು ಇಬ್ಬರು ರೂಮ್ ಹುಡ್ಕೋಕ್ಕೆ ಅಂತ ಹೋಗಿದ್ರು. ಎಲ್ಲೋದ್ರೂ ರೂಮ್ ಇಲ್ಲ, ಖಾಲಿ ಇಲ್ಲ ಅಂತ ಹೇಳೋರು. ಸುಮಾರು ಗೊತ್ತಿರೋ ಕಡೆ ಎಲ್ಲ ಹೋಗಿ ಕೇಳ್ಕೊಬಂದ್ವಿ, ಎಲ್ಲೂ ಸಿಗಲಿಲ್ಲ. ಫೈನಲಾಗಿ ಅಯೋಧ್ಯೆ ಹೋಟ್ಲಲ್ಲಿ ನಮ್ಮ ಅತ್ತಿಗೆಗೆ ಯಾರೋ ಗೊತ್ತಿರೋರಿದ್ರು. ಅದಕ್ಕೇ ಫೋನ್ ಮಾಡಿಸಿ ಕೇಳಿದ್ದಕ್ಕೆ ಸರಿ ಆಯಿತು ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ರೂಮ್ ಹತ್ರ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ ಇವಾಗ. ದೇವಸ್ಥಾನಕ್ಕೆ ಯಾಕಂತ ಕೊಡ್ತಾರೆ, ಇವ್ರು ಪ್ರೈವೇಟಾಗಿ ಮಾಡ್ಕೊಂಡಿರೋದು. ನೈಟ್ ರೂಮಿಗೆ ಬಂದಮೇಲೆ ಎಲ್ಲೂ ವೀಡಿಯೋ ಮಾಡಲಿಲ್ಲ, ಏನಕ್ಕಂದರೆ ತುಂಬ ಸಾಕಾಗಿತ್ತು. ಅದಕ್ಕಾಗಿ ಮತ್ತೆ ಮಲ್ಕೊಬಿಟ್ಟೆ. ಮತ್ತು ಬೆಳಗ್ಗೆನೇ ಎದ್ದು ನಾನು ವೀಡಿಯೋ ಮಾಡ್ತಾ ಇರೋದು. ಒಂದು 5 ಗಂಟೆ ಆಗಿತ್ತು ಬೆಳಗ್ಗೆ ನಾನು ಎದ್ದಾಗ. ರೆಡಿಯಾಗಿ ನಾನು, ನಮ್ಮಮ್ಮ, ನಮ್ಮಣ್ಣ, ನಮ್ಮ ಮಮ್ಮಿ 4 ಜನನೂ ರೆಡಿಯಾಗಿ ನಿಂತಿದ್ದೀವಿ. ಬನ್ನಿ ಇವಾಗ ನಮ್ಮ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಬಂದಿದ ತಕ್ಷಣ ಎಂಟ್ರಿ ಆಗಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಒಂದು ಟೇಬಲ್ ಕೊಡ್ತಾರೆ. ಹಾಳು ಮೂಳು ಕಸ ಕಡ್ಡಿ ಇಟ್ಕೊಂಡಿದ್ದೀವಿ, ಡೋಂಟ್ ಮೈಂಡ್. ಈ ಕಡೆ ರೈಟ್ ಸೈಡಲ್ಲಿ ಬೆಡ್ ಕೊಟ್ಟಿರ್ತಾರೆ, 4 ಮೆಂಬರ್ಸ್ ಮಲ್ಕೋಬೋದು. ಇನ್ನೂ ಎಕ್ಸ್ಟ್ರಾ ಜನ ಇದ್ದರೆ ಚಾಪೆ ಮತ್ತು ತಲೆದಿಂಬು ಅವರೇ ಕೊಟ್ಟಿರ್ತಾರೆ, ಆರಾಮಾಗಿ ಮಲ್ಕೋಬೋದು. ಪ್ಲೇಸ್ ಮಾತ್ರ ತುಂಬ ದೊಡ್ಡದಾಗಿತ್ತು, ಆರಾಮಾಗಿ ಒಂದು 10 ಮೆಂಬರ್ಸ್ ಅವರು ಮಲ್ಕೋಬೋದಿತ್ತು, ಅಷ್ಟು ಜಾಗ ಇತ್ತು. ಪ್ಲಸ್ ಇವಾಗ ಅದ್ರ ಜೊತೆ ಅಟ್ಯಾಚ್ ಬಾತ್ರೂಮ್ ಮತ್ತು ಬಚ್ಚಲು ಮನೆ, ಬಿಸಿನೀರು ಸಹ ಬರುತ್ತೆ, ಬಿಸಿನೀರು ತಣ್ಣೀರು ಎರಡೂ ಬರುತ್ತೆ. ಈ ರೂಮ್ಗೆ ನಾವು ಪೇ ಮಾಡಿದ್ದು 1500. ನಮಗೆ 1000 ರೂಪೀಸ್ ಕೊಟ್ಟರು, ಬೇರೆಯವ್ರಿಗೆಲ್ಲ 1500 ಅಂತೆ. 500 ರಿಟರ್ನ್ ಕೊಡ್ತೀನಿ ಅಂತ ಹೇಳಿದರು. ಜೊತೆಗೆ ಒಂದು ವಾರ್ಡ್ರೋಬು ಇದೆ, ಸ್ಟೋರೇಜು ಏನು ಬೇಕಾದ್ರೂ ಇಟ್ಕೋಬೋದು, ಲಗೇಜ್ ಎಲ್ಲ. ನಾವೆಲ್ಲ ರೆಡಿಯಾಗಿ ಇವಾಗ ನಮ್ಮ ಅಣ್ಣ ಮತ್ತು ನಮ್ಮ ಅಕ್ಕೆಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಯಾಕಂದರೆ ನಮ್ಮ ಪಾಪುಗೆ ಮುಡಿ ಕೊಡೋದಿತ್ತು, ಹಾಗಾಗಿ ಕರ್ಕೊಂಡು ಹೋಗಿದ್ರು. ಅವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಮುಡಿ ಎಲ್ಲ ಕೊಟ್ಮೇಲೆ ಬಂದು ಅವರು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಿದ್ರು. ನಮ್ಮ ಪಾಪು ಅಷ್ಟೆಲ್ಲ ಅಲ್ಲೇ ರೆಡಿ ಮಾಡಿದ್ವಿ. ಅವಳು ಫೋನ್, ನಮ್ಮ ಅಮ್ಮನ ಫೋನ್ ತೊಗೊಂಡು ಎಲ್ಲರ ಫೋಟೋನು ತೆಗಿತಾ ಇದ್ಲು. ಅದಲ್ಲದೆ ನಾನು ವ್ಲಾಗ್ ಮಾಡ್ತೀನಲ್ಲ ಹಿಂಗೆ ಫೋನ್ ಇಟ್ಕೊಂಡು, ಅದನ್ನು ಸಹ ತೋರಿಸ್ತಾ ಇದ್ಲು. ನನಗಂತೂ ನಗು ಬರ್ತಿತ್ತು. ನಾವೇನು ಮಾಡ್ತೀವೋ ಅದನ್ನೇ ರಿಟರ್ನ್ ಅವಳು ಮಾಡ್ತಾ ಇದ್ಲು. ನಂದೇ ಫೋಟೋ ತೆಗಿತೆ ನೀನು. ಈಗ ಎಲ್ಲರೂ ರೆಡಿಯಾಗಿ ಫೈನಲ್ ಆಗಿ ದೇವ್ರ ದರ್ಶನ ಮಾಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ನಾವು ರೂಮ್ ಬಿಟ್ಟಾಗಲೇ ಟೈಮ್ ಆಗಿಬಿಟ್ಟಿತ್ತು, ಒಂದು 7:30 ಆಗಿತ್ತು. ಯಾಕಂದರೆ ಈ ಟೈಮಿಂಗ್ಸ್ಗೆ ನಾವು ಹೋಗೋ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಯಾಕಂದರೆ ಮುಡಿ ಕೊಡೋಕ್ಕೆ ಹೋಗಿದ್ರಲ್ಲ, ಅಲ್ಲಿ ಒಂದು 2 ಅವರ್ ಟೈಮ್ ಆಗೋಯಿತು, ಹಂಗಾಗಿ ಆಗಲಿಲ್ಲ. ರೂಮಿಂದ ದೇವಸ್ಥಾನಕ್ಕೆ ಸ್ವಲ್ಪ ದೂರ ಇತ್ತು, ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಹಿಂಗಿರೋ ಟೈಮ್ ಆಗಿದೆಯಲ್ಲ, ಟಿಫನ್ ತಿನ್ಕೊಂಡು ಹೋಗ್ಬಿಡೋಣ ಅಂತೇಳಿ ಫಸ್ಟು ಹೋಟೆಲ್ಗೆ ಬಂದು ಟಿಫನ್ ತಿನ್ಕೊಂಡು ಅಲ್ಲಿಂದ ಇವಾಗ ದೇವ್ರ ದರ್ಶನ ಮಾಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಚಿಕ್ಕದಿದ್ದಾಗ ಇದು ಮಾಡ್ಬೋದು ಅಂದರೆ ಇವಾಗ ನೀವು.
ನಾವು ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡಾಗ ಒಂದು 9 ಗಂಟೆ ಆಗಿತ್ತು. ಅಲ್ಲಿಂದ ಸ್ವಲ್ಪ ಮುಂದೆ ಬರೋಷ್ಟಕ್ಕೆ 10 ಗಂಟೆ ಆಗಿತ್ತು. ಟಿಫನ್ ಇನ್ನೂ ಅವರೇ ಕೊಡ್ತಾಯಿದ್ರು, ಉಪ್ಪಿಟ್ಟು ಕೇಸರಿಬಾತು. ನಾವು ಆಲ್ರೆಡಿ ತಿಂದಿದ್ವಲ್ಲ, ಹಂಗಾಗಿ ಸ್ವಲ್ಪ ಕೇಸರಿಬಾತ್ ಮಾತ್ರ ಹಾಕ್ಸ್ಕೊಂಡು ತಿಂದ್ವಿ. ಪ್ರಸಾದಕ್ಕೂ ಟೋಕನ್ ತೊಗೊಂಡು ಇವಾಗ ಕೂತಿದ್ವಿ. ಏಕೆಂದರೆ 1 ಗಂಟೆಗೆ ಅಂದರೆ 12 ಗಂಟೆಗೆ ದರ್ಶನ ಬಿಡಲ್ವಲ್ಲ, 1 ಅವರು. ಹಾಗಾಗಿ ತುಂಬ ಅಂದರೆ ತುಂಬ ಜನ ಇದ್ದರು. ನಾವು 9 ಗಂಟೆಗೆ ಲೈನಲ್ಲಿ ನಿಂತಿದ್ದಕ್ಕೆ 1:40ಕ್ಕೆ ಆಚೆ ಬಂದಿದ್ದೀವಿ ದೇವ್ರ ದರ್ಶನ ಮಾಡ್ಕೊಂಡು. ಅಷ್ಟು ರಶ್ ಇತ್ತು. ಅಲ್ಲಿಂದ ಟೈಮ್ ಹೆಂಗಿದ್ರು ಆಗಿದೆಯಲ್ಲ, ಸರಿ ಪ್ರಸಾದ ಕೊಡ್ತಿರ್ತಾರೆ ಅಂತ ಹೇಳಿ ಅಲ್ಲಿಂದನೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತೇಳಿ ಊಟ ಮಾಡೋಣ ಅಂತೇಳಿ ಬಂದಿದ್ದೀವಿ. ಇಲ್ಲಿ ತಾಸ್ವಿಕಾ ಹಿಂದಕ್ಕೆ ಹೋಗೋ. ತಾಸ್ವಿಕಾ ಇಲ್ಲೋಡೆ ತಾಸ್ವಿಕಾ. ಅಲ್ಲಿಂದ ಪ್ರಸಾದ ತಿಂದ್ಕೊಂಡು ಇವಾಗ ರೂಮ್ ಹತ್ರ ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಬಿಸಿಲು ಅಂದರೆ ಹೆವಿ ಬಿಸಿಲು. ಮೊದಲೇ ಧರ್ಮಸ್ಥಳದಲ್ಲಿ ಬಿಸಿಲು, ಅದರಲ್ಲೂ ಇವತ್ತಂತೂ ಸಖತ್ ಬಿಸಿಲಿತ್ತು. ಬಿಸಿಲು ತಡಿಯೋಕ್ಕಾಗ್ದಲ್ಲೇ ವೇಲ್ನ ತಲೆ ಮೇಲೆ ಹಾಕೋ ಬರ್ತಾ ಇದ್ದೀನಿ. ಅಲ್ಲಿಂದ ಇವಾಗ ನಮ್ಮ ಪಾಪುಗೆ ಆಟ ಸಾಮಾನು ತೊಗೊಳ್ಳೋಣ ಅಂತೇಳಿ ಅದು ಇದು ತೊಗೊಳ್ತಾ ಇದ್ರು. ಹಾಲು ಅಲ್ಲಿದ ಬಾ ಇನ್ನ. ನೋಡಿ ಹೆಂಗ್ ನೋಡ್ತಾಳ ಅವಳು. ನಮ್ಮ ಪಾಪುಗೆ ಆಟ ಸಾಮಾನು ತೊಗೊಂಡು ಅಲ್ಲಿಂದ ಇವಾಗ ರೂಮ್ ಹತ್ರ ಬಂದಿದ್ದೀವಿ. ರೂಮ್ಗೆ ಹೋಗೋಣ ಅಂತೇಳಿ. ನಿಧಾನಕ್ಕೆ ಬಾ, ಅದೇನು ಕ್ಲೋಸ್ ಆಗಲ್ಲ. ನನ್ನ ಬ್ಲಾಗಲ್ಲಿ ಇಲ್ಲೋಡೆ ಮೈನ್ ಹೈಲೈಟ್. ಅಲ್ಲಿಂದ ರೂಮ್ ಚೆಕ್ಔಟ್ ಮಾಡಿ ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ಕುಡಿತಾ ಇದ್ದೀವಿ ಬಂದು. ಅಲ್ಲಿಂದ ನಾವು ಕುಕ್ಕೆಗೆ ಹೋಗ್ಬೇಕಾಯಿತು, ಇನ್ನೂ ಟೈಮ್ ಇತ್ತು ಅಂತೇಳಿ ಬಸ್ ಸ್ಟಾಪಿಗೆ ಹೋಗಿ ಬಸ್ಸಿಗೆ ವೆಯ್ಟ್ ಮಾಡಿ ಸುಮಾರು 1-2 ಅವರ್ ವೆಯ್ಟ್ ಮಾಡಿದ್ವಿ. ಬಸ್ ಅಂತೂ ಹೆವಿ ರಶ್ ಅಂದರೆ ಹೆವಿ ರಶ್ಶು, ಹತ್ತಕ್ಕೂ ಆಗ್ತಿರಲಿಲ್ಲ. ಸುಮಾರು 1-2 ಅವರಲ್ಲಿ 3-4 ಬಸ್ ಬಂತು, ಆದರೂ ಹತ್ತಕ್ಕಾಗಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಬೆಂಗಳೂರಿಗೆ ಹೋಗೋಣ ಅಂತೇಳಿ ಬೆಂಗಳೂರು ಬಸ್ ಹತ್ತಿದ್ದೀವಿ. ನಾವು ಅಲ್ಲಿ ಧರ್ಮಸ್ಥಳದಲ್ಲಿ ಬಸ್ ಹತ್ತಿದಾಗ 6 ಗಂಟೆ ಆಗಿತ್ತು. ಅಲ್ಲಿಂದ ಒಂದು ಸ್ವಲ್ಪ ದೂರ ಆದಮೇಲೆ ಅದು ಇದು ಹಾಳು ಮೂಳು ನಮ್ಮ ಸ್ನ್ಯಾಕ್ಸ್ ತಿನ್ಕೊಂಡು 9 ಗಂಟೆ ಅಷ್ಟೊತ್ತಿಗೆ ನಾವು ಹಾಸನಿಗೆ ಬಂದಿದ್ವಿ. ಹತ್ತದಾಗ ಸ್ವಲ್ಪ ರಶ್ ಇತ್ತು ಬಸ್ಸು. ಹಾಸನಲ್ಲೆಲ್ಲ ತುಂಬ ಜನ ಇಳ್ಕೊಬಿಟ್ರು, ಹಂಗಾಗಿ ಬಸ್ಸು ಫುಲ್ ಫ್ರೀ ಇತ್ತು, ರಶ್ ಇರಲಿಲ್ಲ. ನಾವು ಹಾಸನಲ್ಲೇ ಊಟಕ್ಕೆ ಬಿಡ್ತಾರೆ ಅಂದ್ಕೊಂಡಿದ್ವಿ, ಬಟ್ ಅಲ್ಲಿ ಬಿಡಲಿಲ್ಲ. ಸೀದಾ ಬಂದು ಕುಣಿಗಲ್ ಹತ್ರ ಹಾಕಿದ್ರು ಊಟಕ್ಕೆ. ಅಲ್ಲಿ 1/4 ಗಂಟೆ ಟೈಮ್ ಇತ್ತು ಅಷ್ಟೇ. ಬೇಗ ಬೇಗ ಓಡೋಗಿ ಏನು ಬೇಗ ಕೊಡ್ತಾರೋ ಆ ಐಟಮ್ನೇ ತೊಗೊಂಡು, ಚಪಾತಿ ಆಮೇಲೆ ಅನ್ನ ಸಾಂಬಾರು ತೊಗೊಂಡು, ದೋಸೆ ತೊಗೊಂಡು ತಿಂದ್ಕೊಂಡು ಬೇಗ ಬಸ್ ಹತ್ತಿ ಮಮ್ಮಿ ಮತ್ತು ನಮ್ಮಣ್ಣ ಅಲ್ಲೇ ಇಳ್ಕೊಂಡ್ರು. ಅಲ್ಲಿ ನಾವು ಬಸ್ ಹತ್ತಿ ಮಲ್ಕೊಂಡಿದ್ದಕ್ಕೆ ನಾವು ಸೀದಾ ಬಂದು ಜಾಲಹಳ್ಳಿ ಕ್ರಾಸಲ್ಲೇ ಎದ್ದಿದ್ದು, ನಿದ್ದೆ ಮಾಡ್ಕೊಬಿಟ್ಟಿದ್ವಿ. ಬಂದು ಎದ್ದು ನೋಡಿದಾಗ ಎಲ್ಲ ಅಂದರೆ ಎಲ್ಲರೂ ಇಳಿದ್ಬಿಟ್ಟಿದ್ರು. ಆಲ್ಮೋಸ್ಟ್ ಒಂದು ಮೆಜೆಸ್ಟಿಕ್ ಹೋಗೋರು ಒಂದು 5-6 ಜನ ಅಷ್ಟೇ ಇದ್ದಿದ್ದು ಬಸ್ಸಲ್ಲಿ. ನಾವು ಬೆಂಗಳೂರಿಗೆ ಬಂದು ಮನೆಗೆ ಹೋಗೋಷ್ಟರಲ್ಲಿ 1 ಗಂಟೆ ಆಗೇ ಹೋಯಿತು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಬಾಯ್.